Hey guys, good morning. Hi, hello ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಬಂದಾಸಾಗಿ ಸೂಪರಾಗಿದ್ದೀನಿ ಗೈಸ್. ಈಗ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದೆ, ಮೈ ಸ್ನಾನ. ಆ್ಯಂಡ್ ಸ್ವಲ್ಪ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಬೇಗ ಸ್ನಾನ ಮಾಡಿದ್ದೀನಿ. ನೋಡಬೇಕು, ಥಿಂಕ್ ಮಾಡೋಣ ಏನು ಮಾಡೋದು ಅಂತ. ನನ್ನ ಮಗ ಈಗ ಆಟಾಡೋಕ್ಕೆ ಹೋಗಿದ್ದಾನೆ, ಅವನು ಬರಬೇಕು. ಸೊ ಅವನು ಬಂದಮೇಲೆ ತಿಂಡಿ ತಿಂದು ಊಟ ಮಾಡಿ ಸ್ವಲ್ಪ ಹೊರಗಡೆ ಹೋಗಬೇಕು ಇವತ್ತು ಅಂತ ಇದ್ದೀವಿ. ಅದಕ್ಕೆ ಬೇಗ ಸ್ನಾನ ಮಾಡ್ಕೊಂಡಿದ್ದೀನಿ. ಬನ್ನಿ ನೋಡೋಣ ಏನು ಮಾಡೋದು ಅಂತ. ಹಾಂ, ನನ್ನ ಔಟ್ಫಿಟ್ ನೋಡ್ತೀರಾ? ಬನ್ನಿ ತೋರಿಸ್ತೀನಿ. ಹೇಗಿದೆ ನನ್ನ ಬಟ್ಟೆ? ಹೊಸ ಬಟ್ಟೆ. ಬನ್ನಿ ತೋರಿಸ್ತೀನಿ ನೋಡಿ. ಇದೇ ನನ್ನ ಇವತ್ತಿನ ಔಟ್ಫಿಟ್. ಹೇಗಿದೆ? ಹೊಸದು ಗೈಸ್, ಇದೇ ಫಸ್ಟ್ ಟೈಮ್ ಹಾಕಿರೋದು. ಚೆನ್ನಾಗಿದೆಯಾ? ದೀಪ ಹಚ್ಚೋಣ, ಪೂಜೆ ಮಾಡೋಣ, ಆಮೇಲೆ ಮಿಕ್ಕಿದ ಕೆಲಸ ಮಾಡೋಣ. ಬನ್ನಿ ಬನ್ನಿ ಗಾಯ್ಸ್, ಪೂಜೆ ಮಾಡುವ. ಮರ್ತೇ ಹೋಯ್ತು ಗೈಸ್, ಇವತ್ತು ನಾನು ಪೂಜೆ ಮಾಡೋ ಹಾಗಿಲ್ಲ. ಯಪ್ಪ ದೇವ, ಇನ್ನೊಂದು ಸ್ವಲ್ಪ ಹೊತ್ತಿದ್ರೆ ಹೋಗಿ ದೀಪ ಹಚ್ಬಿಡ್ತಾ ಇದ್ದೆ. ಈಗ ಅಭ್ಯಾಸ ಆಗ್ಬಿಟ್ಟಿದೆ ಅಲ್ಲ, ಮರ್ತೇ ಬಿಟ್ಟಿದ್ದೀನಿ ಪೀರಿಯಡ್ಸ್ ಆಗಿದೆ ಅಂತ. ಎಂಥ ಫನ್ನಿ ಆಗ್ಬಿಟ್ಟಿದ್ದೀನಿ ಅಲ್ಲ ಗೈಸ್. ಇವತ್ತು ನಮ್ಮನೆ ಚಪಾತಿ ಮತ್ತು ಚಿಲ್ಕೋರೆಕಾಳು ಸಾರು. ಸೊ ತಿಂದ್ಬಿಡೋಣ ಫಸ್ಟು, ಆಮೇಲೆ ಮಿಕ್ಕಿದ ಕೆಲಸ ನೋಡೋಣ. ಗೈಸ್ ಬನ್ನಿ, ನಮ್ಮಪ್ಪ ಊರಿಗೆ ಹೋಗ್ತಾ ಇದ್ದಾರೆ. ಸೊ ನಮ್ಮಪ್ಪಂಗೆ ಬಾಯ್ ಮಾಡಿ ಕಳ್ಸೋಣ. ಪ್ಯಾಕೆಟ್ ಎಂತ ಬಿಸಿಲು, ಚಳಿ ಕೊಟ್ಟಿಸ್ತಾ ಇದೆ. ಸುಮ್ಮನೆ ಹಾಕೊಂಡೋಗಿ ಅಷ್ಟೇ. ಎಂತವಳಿಲ್ಲ ಕೊಡಮ್ಮ. ಅಲ್ಲ, ನಮ್ಮಮ್ಮ ಏನು ತಂದ್ಕೊಡಕ್ಕೂ ಮುಂಚೆ ನನ್ನ ಗಂಡ ಅಂತದ್ರಲ್ಲಿ ಹೋಯ್ತಾ. ಅಪ್ಪ ಏನು ಹೊಟ್ಟೆ ಉರ್ಕೊಂಡಿದ್ದೇನು? ಇಲ್ಲ ಪುಟಾಣಿ, ಚಳಿ ಸ್ಟಾರ್ಟ್ ಆಗಿ ಎಷ್ಟು ದಿನ ಆಯ್ತು? ಅದ್ರಲ್ಲಿ ಬರೀ ಜಾಕೆಟ್ ಮಾತ್ರ ಅಲ್ಲ, ಸ್ವೆಟರ್ ಸಹ ಇದೆ. ಬಿಲ್ ಸಹ ಓಪನ್ ಮಾಡಿಲ್ಲ. ಎಷ್ಟು ರೂಪಾಯಿ? 5,500 ರೂಪಾಯಿ ನಾನು ಕೊಟ್ಟಿರೋದು. ಅದು ಡಬಲ್ 2XL ಹುಡಿಕೊಂಡು ಪ್ರತಿ ಸಲನು ಕೊಡ ಹಾಕೊಳ್ಳಿ. ಅಲ್ಲಿ ಯಾವ ಹುಚ್ಚಳ್ಳ ಆದ್ರೂ ಆಗ್ಲಿ, ಏನ್ ಇದನ್ನೆಲ್ಲ ಒದ್ರಿಕೊಂಡು ಬರ್ತಿರ್ಲಿಲ್ವಾ? ಹಂಗೆ ಅದನ್ನು ಒದ್ರಿಕೊಳ್ಳಿ. ಇಲ್ಲ ಪೂಜೆ ಮಾಡಿ ಗಂಧದ ಕಡಿ ತಗೊಂಡು. ಇನ್ನು ಕೆಳಗಡೆ ಇದೆ ನೋಡಿ ಬಿಲ್ಲು. ಆ ಕಡೆ ಈ ಕಡೆ ಅಲ್ಲ, ಈಗ ಒಳ ಇದೆ ಹೊರಗೆ ಎಷ್ಟು? 5,500. ಹೌದು, ಮತ್ತೆ ಪೂಜೆ ಮಾಡಕ್ಕ ನಾ ಎಷ್ಟು ಕಷ್ಟಪಟ್ಟು ಹುಡಿಕೊಬಂದು ತಂದ್ಕೊಟ್ಟಿದ್ದೀನಿ. ಆ ಕಡೆ ಗಾಡಿಗೆ ಮ್ಯಾಚಿಂಗು ಹಂಗೆ ಹೋಯ್ತಂದ್ರೆ ಹೀರೋ ಹೋಯ್ತಾ ಇರೋದು ಬೇಕು. ಸ್ವಲ್ಪನೂ ಚಳಿ ಆಗ್ಬಾರ್ದು. ಓಹೋ, ಎಂತ ಉದ್ದ? ಕರೆಕ್ಟ್ ಆಗಿದೆ. ಕರೆಕ್ಟಾಗಿ ಫುಲ್ಲು ಅಲ್ಲಿ ಹುಕ್ ಹಾಕೊಳ್ಳಿ. ಚಿಂಟೆ ಹಾಕೊಡು, ಗಾಳಿ ಹೋಗ್ದಂಗೆ ಅಲ್ಲಿ ಮೇಲ್ಗಡೆ ಕತ್ತತ್ರ. ಅಲ್ವೋ ಮೇಲ್ಗಡೆ ಕತ್ತತ್ರ ಫುಲ್ ಟಿಪ್ ಟಾಪ್ ಆಗಿ ಹೋಗೋದ್ ಬಿಟ್ಟು ಆ ಕಜ್ಜಿ ಆ ಕಜ್ಜಿ ಜಾಕೆಟ್ ಹಾಕೊಂಡು ಹೋಯ್ತೀರಾ. ಸ್ವಲ್ಪ ಚಳಿ ಆಗಲ್ಲ, ಏನಾಗಲ್ಲ. ನಿಮ್ ಫೋನ್ ಇಲ್ಲೇ ಹೊರಗಡೆಗೆ ಇಟ್ಕೊಳ್ಳಿ, ಜಿಪ್ ಇರುತ್ತೆ. ಜಿಪ್ ಇದೆಯಾ ನೋಡ್ ಮಗನೆ? ಹೊರಗಡೆಗೆ ಇಟ್ಕೊಳ್ಳಿ ಫೋನು. ಹಾ, ಚೀಲ ಕೊಡೋಣ?
ಚೀಲ ಕೊಡೋಣ ಅಂದೆ. ತಗೊಂಡಿದ್ದೀನಿ. ಬರ್ದ ಇನ್ನೂ ಟೈಟ್ ಬೇಕಾದ್ರೆ ಮಾಡ್ಕೋಬೋದು. ಬೇಡ ಲೂಸ್ ಇರಲಿ. ಪ್ಯಾಂಟ್ರಿ ಪರ್ಸ್ ಇತ್ತ ಪರ್ಸ್ ಐತೆ ಅಂತ ಕೊಡ. ಕರೆಕ್ಟ್ ಮ್ಯಾಚಿಂಗ್ ಕಣಮ್ಮ ಗಾಡಿಗೂ ಅದಕ್ಕೂ ಮ್ಯಾಚಿಂಗ್ ರಾಜಾ. ನೀ ಏನು ಕಡಿಮೆ ಇಲ್ಲ ನಿಮಗೆ. ನಾನು ನಮ್ಮಪ್ಪ ಚೆನ್ನಾಗಿರ್ಲಿ, ಇಷ್ಟು ಮಾಡಿದ್ರು ಏನು ಮಾಡಿಲ್ಲ ಅಂತೀರ. ಹಾಂ ಅಯ್ಯೋ ನಮ್ಮಮ್ಮನೇ ಅಲ್ಲ, ನೀವೇ ಹೇಳಲಿಲ್ವಾ ನನಗೊಂದು ಗಂಡು ಮಗ ಇರಬೇಕಿತ್ತು, ಎಲ್ಲ ಸಾಕೋನು, ಅದು ಮಾಡೋನು ಇದು ಮಾಡೋನು ಏರಿಸ್ಬಿಡೋನು ಅಂತ. ಬಂದು ಮಾಡೋಣ. ಬಾಯ್. ಬೇಗ ಬನ್ನಿ, ಆದರೆ ಹಾಸನ್ಗೆ ಹೋಗೋಣ. ಹಾಂ ಏನಂತ? 1 ಗಂಟೆ. ಹಾಂ ಬನ್ನಿ. ಮೆಟ್ಲು ನಾನು ನೆನ್ನೆ ಹೋಗ್ಬೇಕಾದ್ರೆ ನೋಡಿ ಅಂದೆ. ಆಯ್ತಾ ನಿಂದು? ಇನ್ನೊಂದೆರಡು ಅವೆ. ನಮ್ಮ ಚಿಂಟು ಇಲ್ಲಿ ಬಂದು ಬೆಳಗಾಗವನೆ. ಹೌದಾ? ಹ್ಞೂ ಯಾವಾಗಲೂ ಇಲ್ಲಿ ಒಂದು ಕಪ್ಗ ಹೋಗಿದೆ. ಈ ಸತಿ ಡಿಫ್ರೆಂಟ್. ಗೈಸ್, ನಮ್ಮ ಚಿಂಟು ಆಟ ಆಡ್ತಾ ಇದ್ದಾನೆ. ಬಾಯ್ 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 ಲೋನೆ. ಸಾರಿ ಬಾ. ಸಾರಿ ಸಾರಿ ಪುಟ. ಗೈಸ್, ನಮ್ಮ ಚಿಂಟುನು ರೆಡಿ ಆದ. ನಮ್ಮ ಅಪ್ಪನೇ ಇನ್ನೂ ಬಂದಿಲ್ಲ. ಸೊ ವೇಟಿಂಗ್ ಫಾರ್ ಅಪ್ಪಾಜಿ. ಊಟ ಮಾಡೋಣ ಗೈಸ್. ನಮ್ಮ ಚಿಂಟುಗೆ ಊಟ ಮಟನ್ ಸಾರು ಗೈಸ್, ತಂಗ್ಳ ಸಾರು. ತಗೋ ಇದು ಮತ್ತೀರಾ ತಗೊಳ್ಳೋ, ನಾ ಮಾಡ್ಕೋತೀನಿ ಬಾರೋ. ನಾನು ಮನೆಗೆ ಒಂದು ನ್ಯಾಪ್ಕಿನ್ ತಗೋತೀನಿ. ಊಟ ಕೂತ್ಕೊಳ್ಳ. ಬಂದಿದ್ದ ದಿನವೇ ಮಟನ್ ಸಾರು ಮಾಡಿದ್ರು ಅಲ್ಲ, ಸೊ ಅದಿತ್ತು. ಹಾಗಾಗಿ ಇವತ್ತು ಅದನ್ನೇ ಊಟ ಮಾಡ್ತಾ ಇದ್ದೀವಿ. ಸ್ವಲ್ಪ ಮಟನ್ ಪೀಸ್ ಎಲ್ಲ ಕಮ್ಮಿ ಅಲ್ಲ, ಹಾಗಾಗಿ ಮೊಟ್ಟೆ ಸಹ ಬೇಯಿಸಿದ್ದಾರೆ ಅಮ್ಮ. ಬನ್ನಿ ಈಗ ಊಟ ಮಾಡುವ. ಗೈಸ್ ಬನ್ನಿ ಊಟ ಮಾಡೋಣ. ನಮ್ಮಪ್ಪ ಮೊಮ್ಮಗಂಗೆ ಅಂತ ಎಳ್ನೀರು ಹೊತ್ಕೊ ಬಂದಿದ್ದಾರೆ ನೋಡಿ ಗೈಸ್. ಪಾಪ ಎಷ್ಟೊಂದು ಹೊತ್ಕೊ ಬಂದಿದ್ದಾರೆ. ನಮ್ಮಮ್ಮ ಅದಕ್ಕೆ ಕ್ಲಾಸ್ ತಗೋತಾ ಇದ್ದಾರೆ. 1-2 ತರಬೇಕು, ಅದೇನದು ಅಷ್ಟೊಂದು ಉತ್ಕೊಂಡು ಬರೋದು, ವಯಸ್ಸಾಗಿದೆ ಅಂತ ಗೊತ್ತಾಗಲ್ಲ ನಿಮಗೆ ಅಂತ. 1-2 ತಗೊಬಂದ್ರೆ ಸಾಕು. ಈ ಚಳಿಲಿ ಇವನೊಬ್ನೇ ಕುಡಿಯೋದು, ಇನ್ಯಾರು ಕುಡಿತಾರೆ? ಏನ್ ಮಾಡಕ್ಕಪ್ಪ? ನಾಲ್ಕು ಹಿಡ್ಕ ಬರ್ಬೇಕು. ನಮ್ಮಪ್ಪ ಇವಾಗ ಬಂದು ಊಟ ಮಾಡ್ತಾ ಇದ್ದಾರೆ. ಸೊ ನಮ್ಮಪ್ಪಂದು ಊಟ ಆದಮೇಲೆ ಎಲ್ಲರೂ ಇವಾಗ ಹೊರಡಬೇಕು. ನಮ್ಮಮ್ಮ ಜೀರಿಗೆ ಕಷಾಯ ಕೊಟ್ಟಿದ್ದಾರೆ, ಕುಡಿತಾ ಇದ್ದೀನಿ. ಏನೋ ನಮ್ಮಪ್ಪ ಇದ್ರೆ ಚಂದ. ನಮ್ಮ ಚಿಂಟು ನಮ್ಮ ಅಪ್ಪಂಗೆ ಬಟ್ಟೆನ ಸೆಲೆಕ್ಟ್ ಮಾಡ್ತಾ ಇದ್ದಾನೆ. ತಗೊಳ್ಳಿ ಯಾವ್ದಾದ್ರು. ನಮ್ಮ ಅಪ್ಪ ಹಾಕೊಂಡಿರೋ ಶರ್ಟ್ನ ಬಿಡಿಸಿ ಬೇರೆ ಶರ್ಟ್ ಕೊಡ್ತಾ ಇದ್ದಾನೆ ನೋಡಿ.
ಹಾಕೊಳ್ಳಿ. ನಮ್ಮ ಚಿಂಟು ಹೊಸ ಶೂಸ್ ಹಾಕೋತಾ ಇದ್ದಾನೆ. ಏನ್ ಬೇಡ ಬನ್ನಿ. 10 ರೂಪಾಯಿ ಕೊಟ್ರು ಬರ್ತದೆ, ತಗೊಳ್ಳಿ. ಅಮ್ಮಮ್ಮ ಅಮ್ಮ ಹೋಗು ಕ್ಲಿಪ್ ಅಂತ ತಗೋಬೋದು. ಅಮ್ಮ ಅಲ್ಲೇ ಶೋಕೇಸ್ ಅಲ್ಲೇ ಇದೆ, ಹೋಗ್ತಾ ಹಾಂ ತಟ್ಟಾಕತ್ತೆ. ಗಾಡಿ ಹೊಡ್ಬೇಕಾದ್ರೆ ಟೋಪಿನ ನಮ್ಮ ಚಿಂಟು ಎಷ್ಟು ಒಳ್ಳೆಯವನು ಗೊತ್ತಾ. ಎಲ್ಲಾದರೂ ಹೋಗಬೇಕು ಅಂದರೆ ಒಬ್ಬನೇ ಹೋಗಲ್ಲ ಅವನು, ಜೊತೇಲಿ ಎಲ್ಲರೂ ಇರಬೇಕು. ಅಪ್ಪಾಜಿ, ಅಮ್ಮಮ್ಮ, ನಾನು, ಅವನು, ಜೊತೆಗೆ ಅವ್ರ ಪಪ್ಪ ಸ್ವಲ್ಪ ಜಾಸ್ತಿ ಎಲ್ಲೋ ಹೋಗಲ್ಲ. ಅವನು ಅವನದೇ ಆದ ಲೈನಲ್ಲಿ ಇರ್ತಾನಲ್ಲ. ಸೊ ಹಾಗಾಗಿ ಇವನಿಗೆ ನಾವೆಲ್ಲರೂ ಒಟ್ಟಿಗೆ ಇರಬೇಕು, ಒಟ್ಟಿಗೆ ಹೋಗಬೇಕು, ಒಟ್ಟಿಗೆ ಬರಬೇಕು, ಇದೇ ಇಷ್ಟ. ಸೊ ಈಗ ಎಲ್ಲಿ ಹೋಗ್ತಾ ಇದ್ದೀವಿ? ಹಾಸನ್ಗೆ ಹೋಗ್ತಾ ಇದ್ದೀವಿ ಗೈಸ್. ಯಾಕೆ ಗೊತ್ತಾ, ಚಿಂಟು ತುಂಬ ದಿನದಿಂದ ಅವನಿಗೆ ಅದು ಬ್ಯಾಡ್ಮಿಂಟನ್ ರ್ಯಾಕೆಟ್ ಬೇಕಂತ ಹೇಳ್ತಾ ಇದ್ದ. ಸೊ ಹಾಗಾಗಿ ಅದು ನೋಡೋಣ ಅಂತ ಹೊರಟಿದ್ದೀನಿ. ಆ್ಯಂಡ್ ಬೇರೆ ಸ್ವಲ್ಪ ಕೆಲಸ ಇದೆ ನನಗೆ ಜ್ಯುವೆಲ್ರಿ ಶಾಪಲ್ಲಿ. ಸೊ ಅಲ್ಲೂ ಹೋಗಬೇಕು. ಏನೇನೋ ಇದೆ ಗೈಸ್, ಹೇಳ್ತಾ ಕೂತ್ಕೊಂಡ್ರೆ ಒಂದು ದೊಡ್ಡ ಲಿಸ್ಟ್ ಆಗುತ್ತೆ. ಸೊ ಅದೆಲ್ಲ ಇಲ್ಲಿ ಬೇಡ. ಬಟ್ ಸ್ಟಿಲ್ ಫಸ್ಟ್ ಜ್ಯುವೆಲ್ರಿ ಶಾಪ್ಗೆ ಹೋಗಿ ಆಮೇಲೆ ಚಿಂಟುದು ಇದಕ್ಕೆ ಹೋಗೋಣ. ಏನು ತಗೋತೀನಿ ಏನು ಬಿಡ್ತೀನಿ ಅನ್ನೋದು ಗೊತ್ತಿಲ್ಲ, ಬಟ್ ಚೆಕ್ ಅಂತೂ ಮಾಡ್ತಾ ಇದ್ದೀನಿ, ನೋಡೋಣ. ಬರಮ್ಮ. ಅಯ್ಯೋ ದೇವ್ರೆ, ಅಮ್ಮಮ್ಮ ಸಿಗತ್ತು ತಡಿ. ಬಾಗ್ಲಂತ ಹಾಕೋ. ಬನ್ನಿ ಬಾಲಕ ಬನ್ನಿ ಸೊಳ್ಳೆ ಬರ್ತೀವಿ. ತೋರಿಸ್ಬಿಡಿ ಒಂದು ಸ್ವಲ್ಪ. ಕೊಟ್ಟೆ ಯೋನೆಕ್ಸ್ ಬೇಕಾ ನೀನಿಂಗ್ ಬೇಕಾ ಅಪೇಕ್ಸ್ ಬೇಕು ಯಾವ್ದು ಬೇಕು? ಯಾವ್ದು ಬೇಕು ಹೇಳ್ಬೋದು. ನೀನಿಂಗು 3 ತೋರಿಸಿ. ವಿಕ್ಟರ್ ಇದೆ. ಇಷ್ಟರೆಲ್ಲ ಬೇಡ. ಇದಕ್ಕೋಸ್ಕರ 2 ದಿವಸ ಆಸ್ತಿ ಬಂದಿವಿ ಚಂದ್ರಹಳ್ಳಿಯಿಂದ. ಹೌದಾ? ಹಾಂ ಸರಿ. ಏನ್ ರೇಂಜಲ್ಲಿ ಇಲ್ಲಪ್ಪ ಅಂದಾಜು? ಒಂದು 500,000 ಒಳಗೆ. 500,000 ಒಳಗಡೆ ಅವ್ನು ಆಡಲ್ಲ. ಏನೇನು 500,000 ಒಳಗಡೆ ಅವ್ನು ಆಡಲ್ಲ ಬಿಡಿ. 2000 ಅವನಿಗೆ ಸರ್ ತೋರಿಸಿ ಸರ್, ನೀವು ಓಪನ್ ಮಾಡಿ ತೋರಿಸಿ, ನಾವು ನೋಡ್ತೀವಿ. ಆಯ್ತು. 5000 ಅಂಡರ್ ತೋರಿಸಿ. ಏನು ಚಾಂಪಿಯನ್ ಅಲ್ಲ, ಅದಕ್ಕೆ ನಾನು 500,000 ಹೇಳಿದ್ದು. ಮನೇಲಿದೆ ಬ್ಯಾಟ್. ಏನ್ ಸಿಗುತ್ತೆ? ಸುಮ್ಮನೆ ಇಲ್ಲ, ತೋರಿಸ್ತಾರ ಅವ್ರೀಗ. ತಡೀರಿ, ನನಗೆ ಅಷ್ಟು ಅದರದಿಲ್ಲ. ಇವೆರಡು ಇಟ್ಟಿರ್ತೀವಿ. ಇವೆರಡು ಯೂನಿಟ್ಸ್ ಅಲ್ಲಿ ಇಟ್ಟಿರ್ತೀವಿ. 2 ಯೂನಿಟ್ಸ್. ಅಲ್ಲ, ಯೂನಿಟ್ಸ್ ಅಲ್ಲಿ ಇವೆರಡು ಇಟ್ಟಿರ್ತೀವಿ. ಸಾಕ್ಸ್ ಬೇಕಾಗತ್ತಂದ್ರೆ ಇನ್ನೊಂದು ಕ್ಲೀನಿಂಗು ಆಮೇಲೆ ಟೆಕ್ಸ್. ಎಲ್ಲ ಬೇಕಾಗತ್ತಂದ್ರೆ ಬೇಗ ಅಮೌಂಟ್ ಹಾಕಿದ್ರೆ ಕೊಡ್ತೀವಿ. ಹಾಂ ಚಾರ್ಜ್ ಮಾಡ್ತೀರಾ? ಹಾಂ ಸರ್. ನೋಡಿ ಇದು 2,000 ರೂಪಾಯಿ. ನೋಡಿ ಇದಾದ್ರೆ ನಿಮಗೆ ಆಪೇಟ್ಸ್ ಅಲ್ಲಿ ನೋಡಿ, ಇದು ಲೀನಿಂಗ್ ಲೈಟ್ ರ್ಯಾಕೆಟ್ ಇದು 4,000. ಏನು ಇದ್ರ ಟರ್ಫ್ ಕ್ಲಬ್ ಮೇಲೆ ಆಡಕ್ಕಿಲ್ಲ, ಗ್ರೌಂಡ್ ಮೇಲೆ ಆಡೋದು. ಅವ್ನು ಇದರಲ್ಲೇ ಆಡೋದು, ಕ್ಲಬ್ಬಲ್ಲೇ. ಬಿಡಿ ಹಂಗಾದ್ರೆ ಬೇಕು, ಆಮೇಲೆ ಬೇರೆ ಫುಲ್ ಅಲೋ ಮಾಡಲ್ಲ. ಬೀದಿ ಆಡಕ್ಕೆ ಯಾಕೆ ತಗೊಳ್ಳೋಣ, ಹಿಂಗೆ ಆಡ್ಬೋದು. ಆಯ್ತಮ್ಮ, ಇನ್ನೊಂದೆರಡು ಆಪ್ಷನ್ ನೋಡ್ಲಾ ಇಲ್ಲ? ಬೇಡ, ಇದು ರೆಡ್ ಅಂತ ಇಷ್ಟ ಆಗ್ಬಿಟ್ಟಿದೆಯಲ್ಲ, ತಗೋ. ನೋಡು ನಿನ್ಗೆ ಯಾವ್ದು ಬೇಕು. ಇನ್ನೂ ಚೆನ್ನಾಗಿರೋದಿದ್ರೆ ತೋರಿಸಿ ಸರ್. ಎಷ್ಟಿದೆ ನೋಡು. ತೆಗೀರಿ ಸರ್. 6,000 ತೇಜು. 7 ಕೊಡಿ ಸರ್, 7. ಇದು 6,000 ಸಾಕು ಅವನಿಗೆ. ಅದು ಯೋನೆಕ್ಸ್ 7 ಬೇಕು. ಅದೆಷ್ಟು ಹಾಕಿರೋದು ಅದಕ್ಕೆ. ಹಾಂ ಇದು ಚೆನ್ನಾಯ್ತು. ಅದು ಅವ್ನು ನೋಡೇ ಇಷ್ಟಪಡೋದಿಲ್ಲ. ಇದೇ ತಗೊಳ್ತೀವಿ, ಕಲರ್ ಯಾವ್ದಾದ್ರು ಚೇಂಜ್ ಮಾಡ್ಕೊಂಡು ನೋಡ್ತೀವಿ. ಇದೇ ಫಿಕ್ಸ್. ನಿಂಗೆ ಆಗುತ್ತೆ ನೋಡು ಫಸ್ಟು. ಇದು ಅದ್ರಲ್ಲೇನಾ? ಅದು ಯೋನೆಕ್ಸ್ ಅಲ್ಲಿ ಕಲರ್. ಇದು ಯೂನಿಕ್ಸ್ ಅಲ್ವಾ? ಯಾವ್ದೋ ಬೇರೆದು ವಿಕ್ಟರ್. ಇದು ಇಲ್ಲ ಟ್ರಾನ್ಸ್ಫರ್. ಯಾವ ಕಂಪ್ನಿ ಇದೇ ಅಂದರೆ ತಗೊಂಡ? ಇಲ್ಲ ಅಂದ್ರೆ ನೋಡು, ಇದಿದೆ, ಇದಾಗುತ್ತೆ ನೋಡಿ.
ಬ್ಯೂಟಿಫುಲ್ ಐತೆ. ರೆಡ್ ಇರಲಿ ಬಿಡು. ಹಾಂ ಅದು ಹಾಕೊಂಡು ನೋಡು. ಈಗ ಇದೇನೈತೆ ಕಲರ್ ಇದೆಯಾ? ಇದೇನೈತೆ ರೆಡ್ ಅಲ್ಲಿ ಬೇರೆ ಕಲರ್ ಇದೆ. ಕಲೆ ಆದ್ರೆ ಇಲ್ಲ ಕಣಪ್ಪ. ತಲೆ ಯಾಕಾಯ್ತವ ಒಂದ್ಸಾರಿ ಅವನಿಗೆ ಕಾಲ್ಗೆ ಹಾಕೊಂಡಾಗ ಜಿಗಿ ಜಿಗಿ ಅಂತ ಕಾಣಬೇಕು. ಅವ್ರ ಅಪ್ಪನಂಗೆ ಮೀಂಜು ಹೋಗಿ ಕೊಟ್ಟ. ಅದು ಕೊಡ್ತೀನಿ ತಡಿ, ಪ್ಲಾಸ್ಟಿಕ್ ಕೊಡ್ತೀನಿ. ಈ ಕಾಲು ಇದು ಸರಿ ಇದೆಯಾ? ಸಾಕಿದಾನೆ ಹಂಗ ಸರಿ, ಅಲ್ಲಿ ಕುತ್ಕ ಅಲ್ಲಿ ಒಂದು ರೊಟ್ಟಿ ಹೇಳಮ್ಮ. ಬಾಸ್ ಕೊಟ್ಟು. ಆ ವಯಸ್ಸಿನಲ್ಲಿ ನಾನು ಚಡ್ಡಿ ಕೆತ್ತಿದ್ದೆ. ಮತ್ತೆ ಈಗ ಚಡ್ಡಿನ ಹಾಕೊಳ್ಳೋದು ನಾನು. ಇನ್ನೊಂದು ಹಾಕೊಂಡು ನೋಡ್ತೀವಾ? ಬೇಡ. ಎರಡು ಹಾಕೊಂಡು ನೋಡು, ಮುಂದಕ್ಕೆ ಕಾಲು ಅದೇನೇ ಮುಂದ್ಗಡೆ ಹೆಬ್ಬೆರಳು ಟಚ್ ಆಗುತ್ತಾ ಅಂತ. ಟಚ್ ಆಗಿದ್ರೆ 8 ತಗೋ. ಹಾಂ ಟಚ್ ಆಯ್ತು. ಹಾಂ ಮತ್ತೆ 8 ತಗೋ. ಬೆರಳು ಟಚ್ ಆದ್ರೆ ಹೋಯ್ತು. ಯಾಕಂದ್ರೆ ಇನ್ನೊಂದು ತಿಳ್ಕೊಳ್ಳಿ, ನೀನು ಬೆಳೆಯೋ ಹುಡುಗ ಲೂಸ್ ತಗೋ. ಟೈಟ್ ತಗೊಂಡ್ರೆ ಪ್ರಯತ್ನ ಆಗಲ್ಲ, ಆಮೇಲೆ ವೇಸ್ಟ್ ಆಗುತ್ತೆ. ನಾಳೆ ಕಿತ್ತ ಬಿಸಾಕ್ಬಿಟ್ಟು ಬೆರಳ್ಕೊ. ಈ ಕಲರ್ ಇದೆ, ಇಲ್ಲ ರೆಡ್ಡಲ್ಲೇ 8 ಇದ್ರೆ ಕೊಟ್ಬಿಡಿ ಅವನಿಗೆ. ಅದೇ ಕಲರ್ ಅದು. ಅದು ಮಾಡಿ. ಇಂಥದ್ರಲ್ಲಿ ಕೊಟ್ರೆ ಅದು ಅಲ್ಲ, ಅದೇ ನೋಡಿ, ಇದು ಬ್ಲೂ ಇದೆ ಬ್ಲೂನು ಚೆನ್ನಾಗಿದೆ ನೋಡು. ನೋಡಿ, ಈ ಕಲರ್. ಇಲ್ಲ ರೆಡ್ಡೇ ಚೆನ್ನಾಗಿದೆ ತಗೋ. ಮತ್ತೆ ಇನ್ನೊಂದು ಹಾಕೊಂಡು ನೋಡು ಚಿಟ್ಟು. ಇನ್ನೊಂದು ಯಾವ್ದೈತೆ? ಅದರಲ್ಲೇ ಇನ್ನೊಂದು. ಕೊಡ್ತೀನಿ ನಿನಗೆ. ಕಾಲು ಇನ್ನೂ ಟೈಟ್ ಆಯ್ತಾ? ಇಲ್ಲ ಇಲ್ಲ ಟಚ್ ಆಯ್ತು. ಲೂಸ್ ಇರುತ್ತೆ ತಗೋ. ಅದನ್ನ ಲೂಸ್ ತಗೋ, ಟೈಟ್ ತಗೋಬೇಡ. ಶೆಟ್ಟಲ್ಗೆ ಇಷ್ಟು ಗ್ಯಾಪ್ ಇದೆ. ಗ್ಯಾಪ್ ಇದೆಯಾ? ಯಾಕಂದ್ರೆ ನೀನು ಬರೋ ವರ್ಷಕ್ಕೆ ಮತ್ತೆ ವೇಸ್ಟ್ ಆಗುತ್ತೆ. ಈಗ ಕರೆಕ್ಟ್ ತಗೊಂಡು ಈ ವರ್ಷ ಇದು ಹ್ಞೂ ಇನ್ನೂ ನೆನೆ ಕಂಡ್ರವು. ಹಾನೆಸ್ಟಾಗಿ ಚೆನ್ನಾಗಿದೆ. ಅದಕ್ಕಿಂತ ಚೆನ್ನಾಗಿದೆ. ಹಾಂ ಚೆನ್ನಾಗಿದೆ, ಅದು ಕಲರ್ ಚೆನ್ನಾಗಿದೆ, ಬಟ್ ಸೈಜ್ ಇಲ್ಲಲ್ಲ. ಅದು ಸೈಜ್ ಇದ್ರೆ ಚೆನ್ನಾಗಿರೋದು. ಸೈಜ್ ನೀನು ಕರೆಕ್ಟ್ ಆಗುತ್ತೆ ಅನ್ನೋದ್ರೆ ಇದೇ ತಗೋ. ಇಲ್ಲ ನೋಡ್ತೀನಿ, ಲೂಸ್ ಮಾಡ್ಕೊಡ್ತೀನಿ ತಡಿ. ಒಂದು 2 ತಿಂಗಳು 3 ತಿಂಗಳಿಗೆ ಚೇಂಜ್ ಮಾಡ್ತೀವಿ. ಅಲ್ಲ ಮಾಮೂಲಿ. ಕೂತ್ಕೊಳ್ಳಿ. ಆಯ್ತು ಹಾಕೊಂಡು. ಅವ್ನು ಒಟ್ಟ ಸ್ಟೈಲ್ ಹೊಡಿಬೇಕು, ಸ್ಟೈಲ್ ಹಾಕೊಂಡು ಹೋಗಬೇಕು. ಇಲ್ಲ ಕೋಚಿಂಗ್ ಸೇರ್ಕೊತೀನಿ. ಮುಂದಿನ ವರ್ಷ ಕೋಚಿಗೆ ಸೇರ್ಕೊಳ್ಳೋದ್ರೆ ಆ ಬ್ಯಾಗ್ ಇರಲೇಬೇಕಾ? ಮುಂದಿನ ವರ್ಷಕ್ಕ ಅಂದ್ರೆ ಈ ವರ್ಷನೇ, ಅಂದ್ರೆ ನೆಕ್ಸ್ಟ್ ಕಮಿಂಗ್ ಇಯರ್. ಕಮಿಂಗ್ ಇಯರ್ ಅಂದ್ರೆ ಕಮಿಂಗ್ ಇಯರ್ ನಲ್ಲಿ ಬಂತೋಗ ಯಾಕೆ ಶೂ ಟೈಟ್ ಆಗ್ಬಿಡ್ತವೆ. ಶೂ ಯಾಕೆ ಟೈಟ್ ಆಯ್ತವೆ? ಕಮಿಂಗ್ ಇಯರ್ ಅಂದರೆ 2026 ಈ ಸೇಯಿಂಗ್. ಮುಗೀತ ಡಿಸೆಂಬರ್ 25 ಮುಗೀತ. ನಾನು ಯಾವ್ದು ಸೇರ್ಕೊಂಡಿದ್ದೀನಿ ಇದೇ ಫಸ್ಟ್. ಆಗಲ್ಲಪ್ಪ ಮಾಡ್ದ ಊರು ಬರೋದು ಅವೆಲ್ಲ ಕ್ಯಾನ್ಸಲ್. ಯಾಕೆ? ಮ್ಯಾಚ್ಗೆ ಹೋಗ್ಬೇಕು, ಮ್ಯಾಚ್ ಹೋಗ್ತೀನಿ ಬಿಡು, ಟೆನ್ಷನ್ ತಗೋಬೇಡ, ಗೆದ್ದು ಬರ್ತೀನಿ. ಪ್ರಾಕ್ಟೀಸ್ ಹೋಗ್ಬೇಕು. ಹೋಗ್ತೀನಿ. ಹಾಂ, ಸೊ ಊರೆಲ್ಲ ಇಲ್ಲ, ಅಮ್ಮ ಊರಿಗೆ ಬರ್ತಾಳೆ, ನೀನು ಅಲ್ಲಿ ಆರಾಮಾಗಿ ಆಟ ಆಡ್ಕೊಂಡಿರು. ಏನಕ್ಕೆ ಹಿಂಗೆ ಗುರಾಯಿಸ್ತೀಯ? ನೋಡಂತಡಿ, ನನ್ಗೆ ಗೊತ್ತಿರೋದಕ್ಕನೆ ಎಲ್ಲ ರಜೆ ಎಲ್ಲ ತಿಳ್ಕೊಳ್ತೀನಿ. ಅವ್ರು ಮಾಯ ಆಗೋದ್ರು ಮ್ಯಾಜಿಕ್. ಏನೋ ತರಕ್ ಹೋಗ್ಯಾರ. ನಂದು ಏರ್ಪೋರ್ಟ್ಸ್ ಕೊಡು. ಅಲ್ಲ ಇಷ್ಟು ಚಿಕ್ಕಂದು ಎಲ್ಲೂ ಬಾಯ್ ಕಲರ್ಸ್ ಇದಾವ? ಇದ್ರಲ್ಲಿ ಕಲರ್ಸ್ ಇಲ್ಲ. ಬೇರೆದಾದ್ರು ಕೊಡ್ತೀನಿ ನೋಡಿ. ಇದಾದ್ರೆ ಇಲ್ಲಿ ಏನಿದೆ ಗ್ರೀನ್ ಇದೆಯೋ ಅದು ಸಿಮೆಂಟ್ ಬರುತ್ತೆ. ಇದರಲ್ಲಿ ಯೋನೆಕ್ಸ್ ಅಲ್ಲಿ ಮಾತ್ರ. ಇದು ಒಳಗಡೆ ಎಲ್ಲ ಕಂಫರ್ಟ್ ಚೆನ್ನಾಗಿದೆ. ಯೋನೆಕ್ಸ್ ತುಂಬಾ ಸ್ಮೂತ್ ಆಗಿದೆ ಒಳಗಡೆ. ಹೋಗೋಣ ಶಿವರಂಗ್ ಮನೆಯಿಂದಲೇ ಹಾಕೊಂಡು ಹೋಗ್ತಿದ್ದೇನೆ. ಮನೆಯಿಂದ ಹಾಕೊಂಡು ಹೋಗಂಗಿಲ್ಲ, ಹೋಯ್ತು ಶೂ ಅಲ್ಲಿ ಹೋಗಿ ಹಾಕಬೇಕು. ಮನೆಯಿಂದ ಒಂದು ಚಪ್ಪಲಿ ಹಾಕೊಂಡು ಹೋಗ್ಬೇಕು. ನೀನ್ ಹೇಳ್ಬೇಕಮ್ಮ. ಸೊ ಅವ್ರೇನ್ ಹೇಳ್ತಾರೆ ತಗೊಂಡ್ ನಿನ್ಗೆ ಬೇಕಾದ ತಗೊಂಡೋಗ. ಅವ್ರನ್ನ ಕೇಳಿ ಇವ್ರನ್ನ ಕೇಳಿ. ಚೆನ್ನಾಗಿದೆಯಾ? ಅಲ್ಲ ಚೆನ್ನಾಗಿದೆಯಾ? ಇದ್ರಲ್ಲಿ ಬೇರೆ ಕಲರ್ ಇಸ್ತೀಯಾ? ಇದು ಬ್ಲೂ ಬರುತ್ತೆ ಅಷ್ಟೇ, ಬ್ಲಾಕ್ ಬರುತ್ತೆ ಅಷ್ಟೇ. ಬ್ಲಾಕ್ ರೆಡ್ ಕೇಳ್ತೈತಲ್ಲ, ಅದಕ್ಕಾಗಿ ನಿನ್ನ ರೆಡ್ ಶೂಗೆ ರೆಡ್ ಮ್ಯಾಚ್ ಆಗುತ್ತೆ, ತಗೋ ಅಷ್ಟೇ, ಸೆಟ್ ಆಗುತ್ತೆ. ಇದೆ ಕೈ ರೆಡ್ಡೇ ಹಾಕ್ಬಿಡಿ. ಜಾಸ್ತಿ ಇಲ್ಲ ಟವಲ್ ಬರ್ತದೆ, ಅದು 200 rupees ಆಗುತ್ತೆ. ತೋರಿಸಿ ಅನ್ಸತಿ. ಯಾಕೆಂದ್ರೆ ನಮ್ಗೆ ಬೆವರುತ್ತೆ, ಇದು ಟವಲ್ ಇರುತ್ತೆ, ಕೈ ಬೆವರೋದೆಲ್ಲ ಹೀರ್ಕೊಳತ್ತೆ. ಅದಕ್ಕೆ ಯಾಕೆ ಪ್ರಿಫರ್ ಮಾಡ್ತೀರಲ್ಲ? ಇಲ್ಲ, ನಿನಗೆ ತುಂಬಾ ಬೆವರು ಬರುತ್ತೆ ಅನ್ನೋದಾದ್ರೆ ಈ ತಗ. ಸಿಕ್ಕಾಪಟ್ಟೆ ಬೆವರು ಬರುತ್ತೆ ಅನ್ನೋದಾದ್ರೆ, ಮೀಡಿಯಂ ಬೆವರು ಬರುತ್ತೆ ಅಂದ್ರೆ ರಬ್ಬರ್ ಒಳ್ಳೇದು. ನಂಗೆ ಮೀಡಿಯಮ್ ಬರುತ್ತೆ. ಅಲ್ಲ, ಸಿಕ್ಕಾಪಟ್ಟೆ ಕೈಯಲ್ಲಿ ಬೆವರು ಬರ್ತದೆ ಅಂತಂದ್ರೆ ನೀನು ರಬ್ಬರ್ ಗಲೀಜಾಗುತ್ತೆ ಇದು. ಅಲ್ಲ, ಗಲೀಜು ಅದು ಆಗುತ್ತೆ, ಇದು ಆಗುತ್ತೆ. ಗಲೀಜು ನೆಟ್ಟು ನಾನು ಹೇಳ್ತಾರೆ ತುಂಬಾ ಬೆವರು ಬರುತ್ತೆ ಅಂದ್ರೆ ಈ ತಗ. ಇಲ್ಲ ಬೆವರು ಮೀಡಿಯಂ ಇರುತ್ತೆ ಅಂದ್ರೆ ನೀನೊಂದು 70 ರೂಪಾಯಿ ಹಾಕ್ಸ್ಕೊಂಡ್ರೆ ಸಾಕು. ಹಾಗೆ
₹70 ಹಾಕ್ಸು. ನಿಂಗೆ ಯಾವ್ದು ಬೇಕಾದ್ರೂ ಹಾಕಿಸ್ಕೊ, 1000 ರೂಪಾಯಿದಿದ್ರು 1000 ರೂಪಾಯಿದೇ ಹಾಕಿಸ್ಕೊ. ನನ್ನ ಮಗನಲ್ಲಿ ನನಗೆ ತುಂಬ ಇಷ್ಟ ಆಗೋದೇನು ಗೊತ್ತಾ, ಅವನು ಎಷ್ಟೇ ಹಠ ಮಾಡ್ಬೋದು, ಏನೇ ಮಾಡ್ಬೋದು, ಆದರೆ ಏನೇ ಬೇಕು ಅಂದಾಗ ಅಥವಾ ಏನೇ ತಗೋಬೇಕು ಅಂದಾಗ ಅಮ್ಮ ಏನು ಹೇಳ್ತಾಳಲ್ಲ, ಅಮ್ಮಂಗೂ ಇಷ್ಟನಾ ಅದು ಅಂತ ಕೇಳಿ ಹೇಳಿ ಮಾಡ್ತಾನೆ. ಸೊ ಸ್ವೀಟ್ ಅಲ್ಲ ಅವನು. ಬಾಲ್ಮೆಂಟನ್ ಎಲ್ಲ ನಿಂತೋಯ್ತು ಸರ್. ಬಾಲ್ ಇಲ್ಲ ಈಗ. ಈಗ ಇದು ಶಟಲ್ದು. ಅದು ಫಾಸ್ಟ್ ಕಾಲ್. ಫಾಸ್ಟ್ ಇದೆ. ಹಾಂ ಕೇಳ್ತಾರೆ. ಸೊ ಸ್ಕ್ಯಾನರ್ ಕೊಡಿ. ಅಕೌಂಟ್ ಬ್ಯಾಂಕ್ ಇದೆ. ಅಂತೂ ಇಂತೂ ನಮ್ಮ ಚಿಂಟುದು ರೀಸೆಂಟ್ ಕನಸುಗಳ ಲಿಸ್ಟಲ್ಲಿ ಒಂದನ್ನು ನನ್ಸ್ ಮಾಡಿ ಕೊಟ್ಟೆ. ಅವನು ಈಗ 1-2 ಮ್ಯಾಚಸ್ ರೀಸೆಂಟಾಗಿ ಕೋರ್ಟಿಗೆಲ್ಲ ಹೋಗಿ ಆಡ್ತಾ ಇದ್ದ ಅಲ್ಲ, ಸೊ ಅವನಿಗೆ ಬ್ಯಾಡ್ಮಿಂಟನ್ ರ್ಯಾಕೆಟ್ ತೊಗೋಬೇಕು ಅನ್ನೋ ಆಸೆ ಬಂದುಬಿಡ್ತು. ಹಾಗಾಗಿ ತುಂಬ ದಿನದಿಂದ ಹೇಳ್ತಾ ಇದ್ದ. ಈಗ ಜಸ್ಟ್ ಲಾಸ್ಟ್ 15 ಡೇಸಿಂದ ಇರ್ಬೋದು ಅನಿಸುತ್ತೆ. ಅವನಿಗೆ ಅಮ್ಮ ನಾನು ಚೆಂದ ಆಡಬೇಕು, ನನಗೂ ಒಳ್ಳೆಯದೆಲ್ಲ ತಕ್ಕೊಡು, ಅದರದ್ದೇ ಆದ ಶೂಸು ಅದು ಇದು ಅಂತಿದ್ದ. ಆಯ್ತಪ್ಪ ಅಂತ ಹೇಳಿದ್ದೆ. ಸೊ ಫುಲ್ಫಿಲ್ ಮಾಡಿದ್ದೀನಿ. ಅವನಿಗೆ ತುಂಬ ಖುಷಿಯಾಗಿದೆ. ಅವನನ್ನು ಹಿಡಿಯೋಕ್ಕಾಗ್ತಾ ಇಲ್ಲ, ಅವನ ಮಾತುಗಳಲ್ಲೇ ನಮಗೆ ಅದು ಗೊತ್ತಾಗ್ತಾ ಇದೆ. ನಮ್ಮಮ್ಮ ಮತ್ತು ನನ್ನ ಮಗ ಯಾವಾಗಲೂ ನನಗೆ ಸಪೋರ್ಟ್ ಮಾಡ್ತಾರೆ. ನನಗೆ ಕೊಡಿ, ಅವಳು ಕಲ್ತ್ಕೊಳ್ಳಿ ಕ್ಲೀನಾಗಿ ಎಲ್ಲ, ನಾವು ಜೊತೆಲೇ ಇರ್ತೀವಲ್ಲ, ಅವಳಿಗೂ ಧೈರ್ಯ ಇರುತ್ತೆ, ಅವಳಿಗೆ ಓಡ್ಸೋಕೆ ಬಿಡಿ ಅಂದ್ಬಿಟ್ಟು ನಮ್ಮಮ್ಮ ಮತ್ತು ನನ್ನ ಮಗ ಇಬ್ಬರು ಸೇರಿ ಗಾಡಿನ ನನಗೆ ಕೊಟ್ಟಿದ್ದಾರೆ. ಆ್ಯಂಡ್ ಮೋರೋವರ್ ಬರುವಾಗ ನಮ್ಮಪ್ಪ ಓಡಿಸ್ಕೊಂಡು ಬಂದಿದ್ರು ಅಲ್ಲ, ಸೊ ಹೋಗುವಾಗ ಕತ್ಲೆ ಅಲ್ಲ, ನಮ್ಮಪ್ಪಂಗೆ ಅಷ್ಟು ಡಾರ್ಕಲ್ಲಿ ಓಡಿಸೋಕ್ಕೆ ಕಿರಿಕಿರಿ ಆಗುತ್ತೆ, ಅವ್ರಿಗೆ ಇಷ್ಟಪಡಲ್ಲ ಅವರು ನೈಟ್ ಟೈಮೆಲ್ಲ ಗಾಡಿ ಓಡಿಸೋಕ್ಕೆ. ಹಾಗಾಗಿ ಸರಿ ನಾನೇ ಓಡಿಸ್ತೀನಿ ಬನ್ನಿ ಅಂದ್ಬಿಟ್ಟು ನಾನೇ ಓಡಿಸ್ತಾ ಇದ್ದೀನಿ ಗೈಸ್. ಏನಾದರೂ ಇದ್ದರೆ ನಮ್ಮಪ್ಪ ಅಲ್ಲೇ ಮುಂದೆ ಕೂತಿದ್ದಾರೆ ಅಲ್ಲ, ಹೇಳ್ಕೊಡ್ತಾರೆ, ಹಿಂಗೆ ಓಡಿಸು, ಹಂಗೆ ಓಡಿಸು, ಲೆಫ್ಟ್ ತಗೋ, ರೈಟ್ ತಗೋ, ಇಂಡಿಕೇಟರ್ ಹಾಕು, ಸೊ ಪ್ರತಿಯೊಂದು ಹೇಳ್ತಾರೆ. ಸೊ ಡಿಪ್ಪು ಎಲ್ಲ, ಹಾಗಾಗಿ ನನಗೂ ಕಲ್ತಂಗೂ ಆಗುತ್ತೆ. ನೀವೆಲ್ಲ ಅಂದ್ಕೊಂಡಿರ್ಬೋದು ಅನಿಸುತ್ತೆ ನಾನು ಗಾಡಿ ಓಡಿಸೋಕ್ಕೆ ಇವಾಗ ಕಲ್ತಿದ್ದೀನಿ ಅಂತ. ಇಲ್ಲ ಗೈಸ್, ನಾನು 2004ನಲ್ಲೇ ನಾನು 4 ವೀಲರ್ದು ಏನದು ಡ್ರೈವಿಂಗ್ ಲೈಸೆನ್ಸ್ನ ಮಾಡಿಸ್ಕೊಂಡಿದ್ದೆ. ಬಟ್ ನಂಗೆ ಆವಾಗಲೇ ಚೆಂದಾಗಿ ಹೊಡಿಯೋಕ್ಕೆ ಬರ್ತಾಯಿತ್ತು. ನಾನು ಆವಾಗಲೇ ನಮ್ಮಪ್ಪ ಅಮ್ಮನ ಕರ್ಕೊಂಡು ಧರ್ಮಸ್ಥಳ, ಸುಬ್ರಹ್ಮಣ್ಯ ಈ ರೀತಿ ಎಲ್ಲ ಗಾಡಿ ಓಡಿಸಿದ್ದೀನಿ. ಸೊ ನನಗೇನು ಕಷ್ಟ ಇಲ್ಲ ಗಾಡಿ ಹೊಡೆಯೋದು. ಆದರೆ ಮಧ್ಯದಲ್ಲಿ ನಾನು ಗಾಡಿ ಹೊಡಿತಾ ಇರಲಿಲ್ಲ, ಬಿಕಾಸ್ ಚಿಂಟು ಅವ್ರ ಪಪ್ಪ ನನಗೆ ಗಾಡಿ ಕೊಡ್ತಾ ಇರಲಿಲ್ಲ ಅನ್ನೋದು ಬಿಟ್ಟರೆ ಮಧ್ಯ ಗಾಡಿ ಹೊಡಿಯೋದನ್ನು ನಿಲ್ಲಿಸ್ಬಿಟ್ಟಿದ್ದೆ. ಬಟ್ ಅದೇ ಹಠಕ್ಕೆ ನಾನಿವಾಗ ಗಾಡಿ ತಗೊಂಡಿರೋದು. ಸೊ ನಿಮಗೂ ಗೊತ್ತು ಅಲ್ಲ. ಇವಾಗ 2 ಡೇಸ್ ಬ್ಯಾಕ್ ನಾವು ಹಾಸನಿಗೆ ಬಂದಿದ್ದಾಗ ನಾವು ಸ್ನ್ಯಾಕ್ಸ್ ಎಲ್ಲ ತಿನ್ನೋಕ್ಕೆ ಹೊರಗಡೆ ಹೋಗಲಿಲ್ಲ. ಯಾಕೆ ಅಂದರೆ ಅರ್ಜೆಂಟಾಗಿ ಕಾಲ್ ಬಂದಿತ್ತು ನಮ್ಮನೆ ಬಾಡಿಗೆ ಇರೋರಿಂದ, ವಾಟರ್ ಇಲ್ಲ ಅಂತ. ಸೊ ಹಾಗಾಗಿ ಅಲ್ಲಿ ಇಲ್ಲಿ ಎಲ್ಲೂ ಹೋಗಲಿಲ್ಲ, ಲೈಟಾಗಿ ಶಾಪಿಂಗ್ ಮಾಡಿಕೊಂಡು ನಾವು ಬೇಗ ಮನೆ ಕಡೆ ಬಂದುಬಿಟ್ಟಿದ್ವು. ಇವತ್ತು ನನ್ನ ಮಗ ಅಮ್ಮ ಅವತ್ತು ಕೊಡಿಸಿಲ್ಲ ನೀನೇನು, ಇವತ್ತು ಕೊಡಿಸ್ಲೇಬೇಕು ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದಾನೆ ಗೈಸ್. ಬನ್ನಿ ನೋಡೋಣ ಅವನು ಏನು ತಗೋತಾನೆ, ಏನು ತಿಂತಾನೆ ಅಂತ. ನಮ್ಮ ಚಿಂಟುಗೆ ಈ ರೀತಿ ಎಲ್ಲರ ಜೊತೆನೂ ಹೊರಗಡೆ ಬಂದು ತಿನ್ನೋದು ಅಂದರೆ ತುಂಬ ಇಷ್ಟ, ತುಂಬ ಖುಷಿ ಪಡ್ತಾನೆ ಅವನು. ಯಾವ್ದು ಬೇಕಂತ ತಗೋ ಮಗನೇ ಮುಗೀತು. ಸ್ಪೈಸಿ 4 ಪೀಸ್, ಒಂದು ಮೀಲ್, ಒಂದು ಪೆರಿ ಬರ್ಗರ್, ಒಂದು ತಂದೂರಿ ಬರ್ಗರ್, ಒಂದು ಗೋಯಲ್ ಬರ್ಗರ್, ಒಂದು ಇದೊಂದು. ಆಯ್ತಲ್ಲ ಓಕೆ. ಚೆಕ್ಔಟಾ? QR ಪೇಮೆಂಟಾ? ಏನು ಟೆಂಟ್ ಕಾರ್ಡಾ? ನಮ್ಮ ಚಿಂಟು ಏನು ಎಕ್ಸ್ಪೆಕ್ಟ್ ಮಾಡ್ತಾನೆ ಗೊತ್ತಾ ನನ್ನಿಂದ? ನಾನು ತುಂಬ ಪ್ರೀತಿಯಿಂದ ಮುದ್ದು ಮಾಡಿಕೊಂಡು ಅವನಿಗೆ ಮಾತಾಡಿಸ್ಬೇಕು, ತುಂಬ ಪ್ಯಾಂಪರ್ ಮಾಡಬೇಕು ಅಂತ ಇಷ್ಟಪಡ್ತಾನೆ. ಅದನ್ನು ಕೇಳಿ ಮಾಡಿಸ್ಕೋತಾನೆ. ಸಮ್ಟೈಮ್ಸ್ ನಾನು ಕೋಪ ಮಾಡ್ಕೊಂಡಿರ್ತೀನಿ ಅಲ್ಲ, ಆವಾಗ ಅವನು ಮುನಿಸ್ಕೋತಾನೆ. ಆಮೇಲೆ ನಂಗೆ ಸಾರಿ ಕೇಳಮ್ಮ ಅಂತ ಹೇಳ್ತಾನೆ. ವೆರಿ ಫನ್ನಿ ಗೈಸ್, ವೆರಿ ಫನ್ನಿ. ನನಗೆ ನನ್ನ ಮಗ ಅಂದರೆ ಅದಕ್ಕೆ ತುಂಬ ಇಷ್ಟ. ಎಷ್ಟು ಪ್ರೀತಿಸ್ತಾನೆ ಅಂದರೆ ಅಷ್ಟು ಗೈಸ್, ಅದನ್ನು ಹೇಳೋಕ್ಕೆ ವರ್ಡ್ಸೇ ಇಲ್ಲ ಅಂತ ಹೇಳ್ಬೋದು. ಸೊ ಐ ಜಸ್ಟ್ ಲವ್ ಮೈ ಸನ್ನಿ. ನನಗೆ ಯಾವುದಪ್ಪ ತಡೀರಿ, ಯಾವುದು ಏನು ಹೇಳಿಲ್ಲ.
ತಂದೂರಿ ತಗೊಂಡ್ರಾ? ಏನು ದೇವರಿಗೆ ಗೊತ್ತು. ಕೇಳಬೇಕಿತ್ತು ಅವ್ರನ್ನ. ಎಲ್ರಿಗೂ ಒಂದೊಂದು ಬರ್ಗರ್ ಆರ್ಡರ್ ಮಾಡಿದ್ದೆ. ಹಾಗೆ ಚಿಂಟು ಏನೋ ಬೆರ್ರಿ ಶೇಕ್ ಅಂತ ತೊಗೊಂಡಿದ್ದಾನೆ, ಸೊ ಅದೊಂದು. ಮತ್ತು ಒಂದು ಫ್ಯಾಮಿಲಿ ಇದು ಆರ್ಡರ್ ಮಾಡಿದ್ದೆ ಬರ್ಗರ್ದು ಫ್ಯಾಮಿಲಿ ಪ್ಯಾಕು. ಸೊ ಅದರಲ್ಲಿ ಒಂದು ಕೋಕು ಮತ್ತು ಫ್ರೆಂಚ್ ಫ್ರೈ ಸಹ ಬಂದಿತ್ತು, ಒಂದು ಬರ್ಗರು. ಸೊ ಅದು ನಾನು ಆರ್ಡರ್ ಮಾಡಿದ್ದೆ, ಏಕೆಂದರೆ ಇಲ್ಲಿ ಯಾರು ಜ್ಯೂಸ್ ಕುಡಿಯಲ್ಲ. ಸೊ 2 ಸಾಕಾಗುತ್ತೆ ಅಂದ್ಕೊಂಡು ಇದಿಷ್ಟು ಆರ್ಡರ್ ಮಾಡಿದ್ದೀವಿ. ಜೊತೆಗೆ ಒಂದು ಚಿಕನ್ದು 4 ಪೀಸ್ ವಿಂಗ್ಸ್ ಏನೋ ಆರ್ಡರ್ ಮಾಡಿದ್ವು. ಕ್ರಿಸ್ಪಿ ಚಿಕನ್ ನಂದು. ಫೇರ್ ಯಾರಿಗೆ? ಯಾರ್ಯಾರು ಕೊಡಪ್ಪ. ಫೇರಿ ತಗೊಳ್ಳಿ. ಕ್ರಿಸ್ಪಿ ಚಿಕನ್ ತಗೋ. ಫೇರ್ ಚೆನ್ನಾಯ್ತಾ ಮಾಮ? ಅಲ್ಲಿ ಎಲ್ಲರದು ಬರ್ಗರ್ ತಿಂದಾಯಿತು, ಜ್ಯೂಸ್ ಕುಡ್ದಾಯಿತು. ಇನ್ನೊಂದೇ ಒಂದು ಐಟಮ್ ಬರೋದು ಬಾಕಿ ಇದೆ, ಅದೇನೋ ಕೊಟ್ಟಿರಲಿಲ್ಲ. ಅದು ಬರೀ 4 ಪೀಸ್ ಚಿಕನ್ ಸಮಥಿಂಗ್ ಏನೋ ವಿಂಗ್ಸ್ ಯಾವುದೋ ಆರ್ಡರ್ ಮಾಡಿದ್ವು. ಅದು ಲೇಟ್ ಆಯಿತು, ಸೊ ಅದನ್ನು ವೆಯ್ಟ್ ಮಾಡ್ತಾ ಕೂತಿದ್ದೀವಿ. 4 ಪೀಸ್ ಇದ್ದು ಚಿಕನಪ್ಪ, ಬ್ರಿಂಗರ್ ಚಿಕನ್ನು. ಚಿಕನ್ ರೆಕ್ಕೆ ಸುರ್ಕಳಿ. ನಮ್ಮ ಆರ್ಡರ್ ಮನೆಗೆ ಹೋದ್ರೆ ಈಗ ಒಂಚೂರು ಚೆನ್ನಾಗಿತ್ತು. ಬನ್ನಿ ಸರ್, ಚಾಂಪಿಯನ್ ಆದರೂ ಆಗು. ಆಗಣ ಆಗಣ ಶಟಲ್ ಚಾಂಪಿಯನ್. ಆಗಣ. ಯಾ ಗುಡ್. ಏನು ಅದು ಲೈಟ್ ಇಲ್ಲ ಅಲ್ಲಿ. ಗೈಸ್ ಜಸ್ಟ್ ಎಲ್ಲರೂ ಮನೆಗೆ ಬಂದು ರೀಚ್ ಆದವು. ಟಿವಿ ಹಾಕಿ ಆರಾಮಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ತಿನ್ಕೊಂಡು ಉಣ್ಕೊಂಡು ತಗೊಂಡು ಎಲ್ಲ ಆಯಿತು. ಲೇಟ್ ಆದ್ರೂ ಎಲ್ಲ ಕೆಲಸ ಮುಗಿಸ್ಕೊಂಡು. ಸೊ ಗೈಸ್ ಹೇಗೆ ಅನ್ನಿಸ್ತು ನನ್ನ ಈ ವ್ಲಾಗ್? ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ? ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಲವ್ ಯು ಆಲ್ ಗೈಸ್. Chintu, how are you feeling? ಗುಡ್. Good. How much? Very much. Very much. How you are feeling? Huh? How you are feeling? Good. Feeling happy, right? Yeah, Not very good. happy, very excited to use it. ಅಮ್ಮ ತಕೊಡ್ತಾಳೆ ಅಂತ ಅನ್ಕೊಂಡಿದ್ದೆ. ತಕೊಟ್ಟಿದ್ದು ಖುಷಿ ಆಯ್ತು. ಸೊ ಅಮ್ಮಂಗೆ ಏನಾದರೂ ಹೇಳೋದಿದೆಯಾ? Thanks. ಅಷ್ಟೇ No. ಅಷ್ಟೇ. ಓನ್ಲಿ ಥ್ಯಾಂಕ್ಸ್. ಐ ಲವ್ ಯು. ಐ ಲವ್ ಯು ಹೇಳಲ್ಲ. ಸೇ ನೋ. ಮಮ್ಮ ವಿಲ್ ಫೀಲ್ ಹ್ಯಾಪಿ. ಹೇಳ. ಹೇಳಲ್ಲ. ಯು ಡೋಂಟ್ ಲವ್ ಮಮ್ಮ. ಅಮ್ಮನ ಲವ್ ಮಾಡಲ್ಲ? ಸ್ವಲ್ಪನೂ ಇಷ್ಟ ಇಲ್ಲ ಅಮ್ಮ ಕಂಡ್ರೆ? ಇಷ್ಟ. ಮತ್ತೆ ಅಮ್ಮನ ಪ್ರೀತಿಸಲ್ಲ? ಅದೇನದು ಬಾಯ ಅಲ್ಲೂ ಉಬ್ಬಲು ಥರ, ಉಬ್ಬಲು ಧಾರವಾಡ. Do you love me? How much? So much. I love you. ಅಲ್ಲ, I love you. I love you. Thanks. ಥ್ಯಾಂಕ್ಸ್ ಹೇಳಕ್ಕೆ ನಾನೇನು ಕೊಟ್ಟಿಲ್ಲ ನಿನಗೆ. I said I love you. I love you. I love you.